ಹಿರಿಯ ನಟ, ಕಲಾವಿದ, ಹಾಸ್ಯ ನಟ ಬ್ಯಾಂಗ್ ಜನಾರ್ದನ್ ಅವರು ಇನ್ನಿಲ್ಲ. ಮಧ್ಯರಾತ್ರಿ 2:30 ಸುಮಾರಿಗೆ ಕೊನೆಯುಸಿರೆಳೆದಿದ್ದಾರೆ. ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಬ್ಯಾಂಗ್ ಜನಾರ್ದನ್ ನಿಧನರಾಗಿದ್ದಾರೆ. ಅನಾರೋಗ್ಯದಿಂದ ಬ್ಯಾಂಗ್ ಜನಾರ್ದನ್ ಅವರು ಬಳಲ್ತಾ ಇದ್ರು. 76 ವರ್ಷದ ಜನಾರ್ದನ್ ಕೊನೆಯುಸಿರೆಳೆದಿದ್ದಾರೆ. ಸುಮಾರು 800 ಸಿನಿಮಾಗಳಲ್ಲಿ ಬ್ಯಾಂಗ್ ಜನಾರ್ದನ್ ಅವರು ನಟಿಸಿ ಜನಮನ್ನಣೆಯನ್ನ ಗಳಿಸಿದ್ದಾರೆ. ಕರ್ನಾಟಕದ 90ಸ್ನಲ್ಲಿ ಸ್ಪೆಷಲಿ 1991ರಲ್ಲಿ ಅವರು ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ. ಅದಕ್ಕಿಂತ ಹಿಂದೆ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅದರ ಜೊತೆಗೆ ಕಾಲೇಜು ದಿನಗಳಲ್ಲೇ ಅವರು ಈ ನಾಟಕಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ. ಅಲ್ಲಿ ಅವರಿಗೆ ಆ ನಾಟಕದ ಬಗ್ಗೆ, ಅಭಿನಯದ ಬಗ್ಗೆ ಇಂಟ್ರೆಸ್ಟ್ ಶುರುವಾಗುತ್ತೆ. 1991ರಲ್ಲಿ ಅವರು ಚಿತ್ರರಂಗಕ್ಕೆ ಎಂಟ್ರಿ ಆಗ್ತಾರೆ, ಅಂದರೆ ತಮ್ಮ ಅಭಿನಯದ ಮೂಲಕ. ಅದಾದ ನಂತರ ಹಲವಾರು ಸಿನಿಮಾ ನಟರ ಜೊತೆ ಅವರು ಕಲಾವಿದರ ಜೊತೆ ನಟಿಸಿದ್ದಾರೆ. ಮತ್ತು ಹಾಸ್ಯ ಅಂತ ಬಂದಾಗ 90ರ ದಶಕದ ನಾವು ಸಿನಿಮಾಗಳಲ್ಲಿ ಅಲ್ಲಿ ಜನಾರ್ದನ್ ಅವರಂತೂ ಇದ್ದೇ ಇರ್ತಿದ್ರು. ಸುಮಾರು ಸಿನಿಮಾಗಳಲ್ಲಿ ನೀವು ಕೂಡ ಅವ್ರನ್ನ ಕಣ್ತುಂಬಿಕೊಂಡಿದ್ದೀರಿ. ಅವರು ಬರ್ತಾ ಇದ್ದಾರೆ ಅಂತಂದ್ರೇ ಒಂದು ರೀತಿ ನಗೆ ಮೂಡ್ತಾ ಇತ್ತು ಪ್ರತಿಯೊಬ್ಬರ ಮನಸ್ಸಿನಲ್ಲಿ, ಮುಖದಲ್ಲಿ. ಸೊ ಅವರು ಕಾಮಿಡಿ ಮಾಡೋದಕ್ಕಿಂತ ಮುಂಚೆ, ಡೈಲಾಗ್ ಡೆಲಿವರಿ ಮಾಡೋದಕ್ಕಿಂತ ಮುಂಚೆ ಅವರ ಆ ನಡೆದು ಬರುವಂತಹ ರೀತಿ ಆಗಿರಬಹುದು, ಅಥವಾ ಆ ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡುವಂತಹ ಶೈಲಿ ಆಗಿರಬಹುದು, ಅವರ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಆಗಿರಬಹುದು. ಸೊ ಇದೆಲ್ಲವೂ ಕೂಡ ಜನರಿಗೆ ಹಾಗೆ ಹಿಡಿದಿಟ್ಟುಕೊಳ್ತಾ ಇತ್ತು ಮತ್ತು ಅವರಿಗೆ ಮನರಂಜನೆಯ ಕಡಲಲ್ಲಿ ತೇಲುವಂತೆ, ಸ್ಪೆಷಲಿ ಹಾಸ್ಯದ ಕಡಲಲ್ಲಿ ತೇಲುವಂತೆ ಮಾಡ್ತಾ ಇತ್ತು. 76 ವರ್ಷದ ಈ ಹಿರಿಜೀವ ಈಗ ಇನ್ನಿಲ್ಲ. ವಯೋಸಹಜ ಕಾಯಿಲೆಯಿಂದ ಹಲವು ದಿನಗಳಿಂದ ಅವರು ಬಳಲ್ತಾ ಇದ್ರು ಅಂತ ಅವರ ಪುತ್ರ ಗುರುಪ್ರಸಾದ್ ಅವರು ನ್ಯೂಸ್ ಫಸ್ಟ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಮಧ್ಯರಾತ್ರಿ ಸುಮಾರು 2:02ವರೆಗೆ ಅವರು ಇಹಲೋಕವನ್ನ ತ್ಯಜಿಸಿದ್ದಾರೆ. ಇವತ್ತು ಬೆಳಿಗ್ಗೆ 10 ಗಂಟೆಗೆ ನಟ ಬ್ಯಾಂಗ್ ಜನಾರ್ದನ್ ಅವರ ಮನೆಯ ಹತ್ತಿರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಅವರ ಪುತ್ರ ಗುರುಪ್ರಸಾದ್ ಈ ಬಗ್ಗೆ ನ್ಯೂಸ್ ಫಸ್ಟ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಇನ್ನು ನಟ ಬ್ಯಾಂಗ್ ಜನಾರ್ದನ್ ಅವರು 1948ರಲ್ಲಿ ಚಿತ್ರದುರ್ಗದ ಹೊಳಲ್ಕೆರೆಯಲ್ಲಿ ಜನಿಸ್ತಾರೆ. ಬ್ಯಾಂಗ್ ಜನಾರ್ದನ್ ಅವರು ಹೊಳಲ್ಕೆರೆಯಲ್ಲೇ ತಮ್ಮ ಬಾಲ್ಯವನ್ನ ಕಳೆದಿದ್ದಾರೆ. ಬಳಿಕ ಅಲ್ಲಿಯೇ ಬ್ಯಾಂಕ್ನಲ್ಲಿ ಕೆಲಸ ಮಾಡಿಕೊಂಡಿರ್ತಾರೆ. ಸೊ ಹಾಗಾಗಿ ಅವರಿಗೆ ಬ್ಯಾಂಗ್ ಜನಾರ್ದನ್ ಅನ್ನುವಂಥ ಹೆಸರು ಕೂಡ ಬಂತು. ಮತ್ತು ಸಿನಿಮಾದಲ್ಲಿ ಆಗಾಗ ಇಂತಹ ಸೀನ್ ರೀಕ್ರಿಯೇಟ್ ಆಗಿರೋದನ್ನ ನಾವು ಗಮನಿಸಿದ್ದೀವಿ. ಶಾಲಾ ಮತ್ತು ಕಾಲೇಜಿನ ದಿನಗಳಲ್ಲಿ ನಾಟಕದ ಗೀಳು ಅಂಟಿಸಿಕೊಂಡಿರ್ತಾರೆ ಬ್ಯಾಂಗ್ ಜನಾರ್ದನ್. ನಾಟಕಗಳಲ್ಲಿ ಅಭಿನಯ ಮಾಡ್ತಾ 1991ರಲ್ಲಿ ಸಿನಿಮಾ ರಂಗದ ಕಡೆ ಅವರು ಮುಖ ಮಾಡ್ತಾರೆ. ಬ್ಯಾಂಗ್ ಜನಾರ್ದನ್ ಕನ್ನಡದ ಪ್ರಖ್ಯಾತ ಹಾಸ್ಯ ನಟರಲ್ಲಿ ಒಬ್ಬರು. ಶಂಕರ್ ನಾಗ್, ಅನಂತ್ ನಾಗ್, ರವಿಚಂದ್ರನ್, ಜಗ್ಗೇಶ್, ಶಿವರಾಜ್ ಕುಮಾರ್, ಉಪೇಂದ್ರ, ರಾಘವೇಂದ್ರ ರಾಜ್ಕುಮಾರ್ ಹೀಗೆ ಘಟಾನುಘಟಿ ನಾಯಕರ ಜೊತೆ ನಟಿಸಿ ಪ್ರಖ್ಯಾತಿಯನ್ನ ಪಡೆದಿದ್ರು. ನಟ ಬ್ಯಾಂಗ್ ಜನಾರ್ದನ್ ಅಭಿನಯದ ತರ್ಲೆ ನನ್ಮಗ, ಸೂಪರ್ ನನ್ಮಗ, ಭಂಡ ನನ್ನ ಗಂಡ, ಬಾಕ್ಸ್ ಸ್ಯಾಂಡಲ್ವುಡ್ನಲ್ಲಿ ಧೂಳೆಬ್ಬಿಸಿತು. ಈವರೆಗೂ ಸುಮಾರು 700ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಇವರು ಅಭಿನಯಿಸಿದ್ರು ಅನ್ನೋ ಮಾಹಿತಿ ಕೂಡ ಇದೆ. ಸಿನಿಮಾವಷ್ಟೇ ಅಲ್ಲ, ಕಿರುತೆರೆ, ರಂಗಭೂಮಿಯಲ್ಲೂ ಕೂಡ ಸಕ್ರಿಯವಾಗಿ ತಮ್ಮನ್ನ ತೊಡಗಿಸಿಕೊಂಡಿದ್ರು. ಹಾಸ್ಯ ನಟರಾಗಿ ತಮ್ಮದೇ ಆದ ಛಾಪು ಮೂಡಿಸಿದ್ರು. ಇದಿಷ್ಟೇ ಅಲ್ಲ, ಪಾಪ ಪಾಂಡು, ಮಾಂಗಲ್ಯ, ರೋಬೋ ಫ್ಯಾಮಿಲಿ, ಜೋಕಾಲಿ ಧಾರಾವಾಹಿಗಳಲ್ಲೂ ಇವರು ನಟಿಸಿದ್ದಾರೆ. ಆದರೆ ಚಿಕಿತ್ಸೆ ಫಲಿಸದೆ ಮಣಿಪಾಲ್ ಆಸ್ಪತ್ರೆಯಲ್ಲಿ ಬ್ಯಾಂಗ್ ಜನಾರ್ದನ್ ಇಹಲೋಕ ತ್ಯಜಿಸಿದ್ದಾರೆ. ಈ ವಿಷಯ ತಿಳಿತಾ ಇದ್ದಂತೆ ಸಹ ನಟರು ಹಾಗೂ ಸಂಬಂಧಿಕರು ಬ್ಯಾಂಗ್ ಜನಾರ್ದನ್ ಅವರ ನಿವಾಸಕ್ಕೆ ದೌಡಾಯಿಸ್ತಾ ಇದ್ದಾರೆ. 10 ಗಂಟೆಯ ನಂತರ, ಅಂದರೆ ಈಗ 10 ಗಂಟೆಯ ನಂತರ ಅವರ ಸ್ವಗೃಹದಲ್ಲಿ ಮನೆಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಈ ಹಿಂದೆ ಹಾಸ್ಯ ನಟ ಬ್ಯಾಂಗ್ ಜನಾರ್ದನ್ ಅವರಿಗೆ ಹೃದಯಾಘಾತವಾಗಿತ್ತು. ಹೀಗಾಗಿ ಅವರನ್ನ ಮಣಿಪಾಲ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಲಾಗಿತ್ತು. ನಟ ಬ್ಯಾಂಗ್ ಜನಾರ್ದನ್ ಆಸ್ಪತ್ರೆಗೆ ದಾಖಲಾದ ವಿಚಾರ ತಿಳಿತಾ ಇದ್ದಂತೆ ಅಭಿಮಾನಿಗಳಾಗಿರಬಹುದು, ಸ್ಪೆಷಲಿ ರಂಗಭೂಮಿ ಕಲಾವಿದರಾಗಬಹುದು, ಅವರ ಯೋಗಕ್ಷೇಮವನ್ನ ವಿಚಾರಿಸಿದ್ರಂತೆ. ಇನ್ನು ಹಾಸ್ಯ ನಟ ಬ್ಯಾಂಗ್ ಜನಾರ್ದನ್ ಅವರಿಗೆ 3ನೇ ಬಾರಿ ಹೃದಯಾಘಾತವಾಗಿತ್ತು ಅನ್ನೋ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯವಾಗಿದೆ. ಬ್ಯಾಂಗ್ ಜನಾರ್ದನ್ ಆರೋಗ್ಯದ ಬಗ್ಗೆ ನಟಿ ರೇಣು ಶಿಕಾರಿ ಅವರು ಈ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ.
1991ರಿಂದ ಸಿನಿಮಾ ರಂಗದ ಕಡೆ ಬ್ಯಾಂಕ್ ಜನಾರ್ದನ್ ಅವರು ಮುಖ ಮಾಡ್ತಾರೆ. ಆವಾಗಿಂದ ಆ ಹಾಸ್ಯದ ಹೊನಲನ್ನ ಹರಿಸ್ತಾ ಬರ್ತಾರೆ. ಕನ್ನಡಿಗರಿಗೆ ಹತ್ತಿರವಾಗ್ತಾ ಬರ್ತಾರೆ. ವಿಭಿನ್ನ ಮತ್ತು ವಿಶಿಷ್ಟವಾಗಿರುವಂತಹ ತಮ್ಮ ಹಾಸ್ಯ ನಟನೆಯಿಂದ ಜನಮನ್ನಣೆಯನ್ನ ಗಳಿಸ್ತಾರೆ. ಆಗಿನ ಸಂದರ್ಭದಲ್ಲಿ ಈಗ 90s ಹೀರೋವನ್ನ ನಾವು ತಗೊಳ್ಳೋದಾದ್ರೆ ರವಿಚಂದ್ರನ್ ಆಗಿರಬಹುದು, ಉಪೇಂದ್ರ ಆಗಿರಬಹುದು, ಶಿವರಾಜ್ ಕುಮಾರ್ ಆಗಿರಬಹುದು, ರಾಘವೇಂದ್ರ ರಾಜ್ಕುಮಾರ್ ಆಗಿರಬಹುದು, ಮತ್ತು ಅದಕ್ಕಿಂತ ಹಿರಿಯ ನಾಯಕರು ಅಂತ ನೋಡೋದಾದ್ರೆ ಶಂಕರ್ ನಾಗ್ ಆಗಿರಬಹುದು, ಅನಂತ್ ನಾಗ್ ಸರ್ ಆಗಿರಬಹುದು. ಸೊ ಈ ಎಲ್ಲ ಸಿನಿಮಾ ನಟರ ಸಿನಿಮಾದಲ್ಲೂ ಕೂಡ ನಟಿಸಿ ಸೈ ಅನ್ನಿಸಿಕೊಂಡಿದ್ದಾರೆ. ಎಲ್ಲ ತರಹದ ಪಾತ್ರಗಳನ್ನು ಇವರು ನಿಭಾಯಿಸಿದ್ದಾರೆ. ಅದು ಪೊಲೀಸ್ ಪಾತ್ರ ಆಗಿರಬಹುದು, ಗೌಡನ ಪಾತ್ರ ಆಗಿರಬಹುದು, ಭಿಕ್ಷುಕನ ಪಾತ್ರ ಆಗಿರಬಹುದು, ತಂದೆ ಪಾತ್ರ ಆಗಿರಬಹುದು, ಮಾವನ ಪಾತ್ರ ಆಗಿರಬಹುದು. ಸೊ ಬೇರೆ ಬೇರೆ ಪಾತ್ರದಲ್ಲಿ ಇವರು ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದಾರೆ. ಅದಷ್ಟೇ ಅಲ್ಲ, ಒಂದೊಂದು ಕ್ಯಾರೆಕ್ಟರ್ನಲ್ಲಿ ಇವರಿಗೆ ನೋಡಿದಾಗ್ಲೂ ವಿಭಿನ್ನವಾಗಿರುವಂತಹ ಹಾಸ್ಯ ಜಾನರ್ ಅಂತ ಏನು ಕರಿತೀವಲ್ಲ ನಾವು, ಅದು ನಮಗೆ ಕಂಡು ಬರ್ತಾ ಇತ್ತು. ಪೊಲೀಸ್ ವೇಷ ಧರಿಸಿದಂತಹ ಸಂದರ್ಭದಲ್ಲಿ, ಪೊಲೀಸ್ನ ಪಾತ್ರ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಬೇರೆ ತರಹದ ಆ ಹಾಸ್ಯವನ್ನ ನಾವು ಗಮನಿಸ್ತಾ ಇದ್ವಿ ಈ ಬ್ಯಾಂಕ್ ಜನಾರ್ದನ್ ಅವರಿಂದ. ಇನ್ನು ಮಾವನಾಗಿ ನಟಿಸಿದಾಗ ಅದು ಕೂಡ ಬೇರೆ ರೀತಿಯ ಬ್ಯಾಂಕ್ ಜನಾರ್ದನ್ ಅವರು ಹೊಳಲ್ಕೆರೆಯಲ್ಲೇ ಮೊದಲಿಗೆ ತಮ್ಮ ವೃತ್ತಿಯನ್ನು ಆರಂಭ ಮಾಡ್ತಾರೆ. ಅದು ಬ್ಯಾಂಕ್ ಕೆಲಸ ಮಾಡೋ ಮೂಲಕ. ಅವರ ಜೊತೆಗೆ ಕೆಲಸ ಮಾಡಿದಂತಹ ಅವರ ಸಹೋದ್ಯೋಗಿ ಬಾಲಕೃಷ್ಣ ಅನ್ನೋರು ಚಿತ್ರದುರ್ಗದಿಂದ, ಬಾಲಚಂದ್ರ ಅನ್ನೋರು ನಮ್ಮೊಂದಿಗೆ ಚಿತ್ರದುರ್ಗದಿಂದ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಸರ್, ನಿಮ್ಮ ಸಹೋದ್ಯೋಗಿ ಒಂದು ಕಾಲದಲ್ಲಿ, ಸೊ ಈಗ ವಯೋಸಹಜ ಕಾಯಿಲೆ, ಮತ್ತೊಂದು ಹೃದಯಾಘಾತ, ಬೆಳಗ್ಗೆ ಕೊನೆಯುಸಿರೆಳೆದಿದ್ದಾರೆ. ಏನು ಹೇಳ್ತೀರಿ? ಅವ್ರನ್ನ ಹೇಗೆ ಸ್ಮರಿಸ್ತೀರಿ? ಕೊನೆ ಬಾರಿ ಯಾವಾಗ ಮಾತನಾಡೋ ಅವಕಾಶ ಸಿಕ್ಕಿತ್ತು? ನಾನು ಲಾಸ್ಟ್ ಒಂದು 4 ಮಂತ್ ಬ್ಯಾಕ್ ಹೋಗಿದ್ದೆ ಮೇಡಮ್ ನೋಡ್ಕೊಂಬರ್ಲಿಕ್ಕೆ ಬೆಂಗಳೂರಿಗೆ. ಅವಾಗ ಮನೆಯಲ್ಲಿದ್ರು ಅವಾಗ ನೋಡ್ಕೊಂಡು ಅಲ್ಲೇ ಇದ್ದು ಬಂದಿದ್ದೆ ಮೇಡಮ್. ಓಕೆ. ಎಷ್ಟು ದಿನದಿಂದ ಆರೋಗ್ಯ ಸರಿ ಇರಲಿಲ್ಲ ಸರ್? ಈಗಲೇ ಒಂದು 8 ಮಂತ್ಸ್ ಇಂದ 1 ಇಯರ್, ಆಲ್ಮೋಸ್ಟ್ 1 ಇಯರ್ ಇಂದ ಸರಿ ಇರಲಿಲ್ಲ ಮೇಡಮ್. ಓಕೆ. ಓಕೆ. ನಿಮ್ಮ ಜೊತೆ ಅವರು ಹೊಳಲ್ಕೆರೆ ಬಿಟ್ಟು ಬಂದ್ರು, ಚಿತ್ರದುರ್ಗ ಬಿಟ್ಟು ಬೆಂಗಳೂರಿಗೆ ಬಂದ್ರು, ಆ ಬಾಂಧವ್ಯ ಹೇಗಿತ್ತು? ನಮ್ದು ಅವ್ರದ್ದು ಚೆನ್ನಾಗಿತ್ತು ಮೇಡಮ್. ನನಗೆ ಅನ್ನ ಕೊಟ್ಟವರು ಅವರು. ನನಗೆ ಅನ್ನ ಕೊಟ್ಟ ದಣಿಗಳು ಇದ್ದಂಗೆ ಅವರು. ನನಗೆ ಬ್ಯಾಂಕಿಗೆ, ನಾನು ಇಲ್ಲಿ ಊರಲ್ಲಿ ವ್ಯವಸಾಯ ಮಾಡ್ತಿದ್ದಾನ, ಕರ್ಕೊಂಡೋಗಿ ಬ್ಯಾಂಕ್ ಅಲ್ಲಿ ಸೇರಿಸಿದ್ರು. ನನಗೆ ಬಹಳ ಕಷ್ಟಪಟ್ಟು ಅವರು ಮುಂದೆ ಬಂದವರು. ಬಹಳ ಈ ಫಿಲಂ ಇದರಲ್ಲಿ ನಾಟಕಗಳೆಲ್ಲ ಮಾಡ್ಕೊಂಡು ಇದ್ರು ಮೇಡಮ್. ಓಕೆ ಸರ್, ನಾವು ಬ್ಯಾಂಕ್ ಜನಾರ್ದನ್ ಸರ್ನ ಒಬ್ಬ ಕಲಾವಿದರಾಗಿ ನೋಡಿದ್ದೀವಿ, ಹಾಸ್ಯ ನಟರಾಗಿ ನೋಡಿದ್ದೀವಿ. ಆದರೆ ನೀವು ಅವ್ರಿಗೆ ಬ್ಯಾಂಕರ ಕೆಲಸ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಅವ್ರನ್ನ ನೋಡಿದ್ದೀರಾ. ಸೊ ಆ ದಿನಗಳು ಹೇಗಿತ್ತು? ಇಲ್ಲಿ ಹಂಚ್ಕೋಬಹುದಾ ಅದನ್ನ? ಬಹಳ ಬಹಳ ಹಾರ್ಡ್ ವರ್ಕರ್ ಮೇಡಮ್ ಅವರು. ಬಹಳ ಹಾರ್ಡ್ ವರ್ಕರ್. ಬ್ಯಾಂಕ್ ಅಲ್ಲಿ ಇದ್ರು ಅಂತ ಹೇಳಿದ್ರೆ ಅವರು ಜನಗಳ ಒಂದು ಪರಿಚಯ ಬಹಳ ಇತ್ತು ಇಲ್ಲಿ ಹೊಳಲ್ಕೆರೆನಲ್ಲಿ. ಅವ್ರು ಇದ್ರೆ ಅಂತ ಹೇಳಿದ್ರೆ ಆ ಬ್ಯಾಂಕಿಗೆ ಜನ ಜಾಸ್ತಿ. ಅವ್ರಿಗೆ ಅವರು ಇದಾರೆ ಅಂತ ಹೇಳಿದ್ರೆ ಅವ್ರ ಸರ್ವಿಸ್ ಆ ತರ ಇತ್ತು ಬ್ಯಾಂಕ್ ಅಲ್ಲಿ. ಒಳ್ಳೆ ಸರ್ವಿಸ್ ಕೊಡೋರು, ಜನಗಳ ಹತ್ರ ಚೆನ್ನಾಗಿದ್ರು, ಬಹಳ ಇದಿತ್ತು. ಮತ್ತೆ ಬ್ಯಾಂಕ್ ಸ್ಟಾಫ್ಗಳ ಹತ್ರ ಒಟ್ಟಿಗೆ ಎಲ್ಲಾ ವಿಷಯದಲ್ಲೂ ಬ್ಯಾಂಕಿಗೆ ಏನ್ ಸಹಾಯ ಬೇಕು ಅದನ್ನೆಲ್ಲ ಒಳ್ಳೆ ಇದ್ರಲ್ಲಿ ಮಾಡೋರು ಮೇಡಮ್. ಓಕೆ, ರೈಟ್ ಸರ್. ಅಂತಿಮ ಸಂಸ್ಕಾರದ ಬಗ್ಗೆ ಏನಾದ್ರೂ ಕುಟುಂಬಸ್ಥರಿಂದ ಮಾಹಿತಿ ಲಭ್ಯವಾಗಿದೆಯಾ? ಯಾಕಂದ್ರೆ ಅವರು ಮೂಲತಃ ಹೊಳಲ್ಕೆರೆ ಅವರು. ಹೌದು, ಹೊಳಲ್ಕೆರೆ ಅವರು. ಆ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಇದೆಯಾ ಸರ್? ಇಲ್ಲ, ಫೋನ್ ನಲ್ಲಿ ಸಿಗ್ತಾನೆ ಇಲ್ಲ ಅವ್ರು ಯಾರು ನನಗೆ. ಅದಕ್ಕೋಸ್ಕರ ನಾನು ಟ್ರೈ ಮಾಡ್ತಾನೆ ಇದ್ದೀನಿ ಈಗ. ಓಕೆ ಓಕೆ. ಇನ್ನೇನಾದ್ರೂ ನೀವು ಮರೆಯಕ್ಕಾಗದೇ ಇರುವಂತಹ ಆ ಗಳಿಗೆಯನ್ನ ಹಂಚ್ಕೋಬಹುದಾ ಬ್ಯಾಂಕ್ ಜನಾರ್ದನ್ ಸರ್ ಅವರ ಜೊತೆಗಿದ್ದು? ಮರೆಯಕ್ಕಾಗದೇ ಇರೋದು ಅಂತ ಹೇಳಿದ್ರೆ ಅವರು ಬ್ಯಾಂಕ್ ಅಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ರು. ಆಮೇಲೆ ನಾಟಕಗಳಲ್ಲಿ ಎಲ್ಲ ಕೆಲಸ ಮಾಡ್ತಾ ಇದ್ರು. ಮರೆಯಕ್ಕಾಗದೇ ಇದ್ರು ನಮಗೆ ಬಹಳ ಒಂದು ಇದು ತಂದೆ ಸಮಾನದಲ್ಲಿದ್ದವ್ರು ಮೇಡಮ್ ನನಗೆ ಅವರು.
ತಂದೆ ಸಮಾನಲ್ಲೇ ಇದ್ರು. ಓಕೆ ಓಕೆ ರೈಟ್ ಬಾಲಕೃಷ್ಣ ಸರ್, ಧನ್ಯವಾದ ಇಷ್ಟೊತ್ತು ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ಹೊಳಲ್ಕೆರೆಯಲ್ಲಿ ಬ್ಯಾಂಕ್ ಸಿಬ್ಬಂದಿಯಾಗಿ ಬ್ಯಾಂಕ್ ಜನಾರ್ದನ್ ಸರ್ ಕೆಲಸ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಇವರು ಕೂಡ ಅವರ ಸಹೋದ್ಯೋಗಿ ಇವರೇ ಬಾಲಕೃಷ್ಣ ಅವರು ಉಳುಮೆ ಮಾಡ್ತಾ ಇದ್ರಂತೆ. ಬಾಲಕೃಷ್ಣ ಅವರು ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ರಂತೆ. ವಿದ್ಯಾಭ್ಯಾಸ ಮಾಡಿದೀಯಾ, ಕಲ್ತಿದೀಯಾ, ಈ ಕೆಲಸ ಯಾಕೆ ಮಾಡ್ತಿದೀಯಾ ಅಂತ ನನಗೆ ಕರೆದು ಕೆಲಸ ಕೊಟ್ಟಂತಹ ದಣಿ ಅವರು, ನನಗೆ ಅನ್ನದಾತರವರು ಅಂತ ಹೇಳಿ ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಇದ್ದಾರೆ. ಅವರು ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಇರುವಾಗ ಎಲ್ಲರನ್ನೂ ಕೂಡ, ಎಲ್ಲರ ಮನಸ್ಸನ್ನು ಕೂಡ ಗೆಲ್ತಾ ಇದ್ರು. ಶಿಸ್ತಿನಿಂದ ಕೆಲಸ ಮಾಡ್ತಾ ಇದ್ರು. ತುಂಬ ಆನ್ ಟೈಮ್ ಅವರು ಡ್ಯೂಟಿಯಲ್ಲಿ ಇರ್ತಾ ಇದ್ರು. ಇದೆಲ್ಲದರ ಬಗ್ಗೆ ಈಗ ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದಾರೆ. 10 ಗಂಟೆಯ ನಂತರ ಬ್ಯಾಂಕ್ ಜನಾರ್ದನ್ ಅವರ ನಿವಾಸದಲ್ಲಿ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಈ ಸುದ್ದಿ ತಿಳಿತಾ ಇದ್ದಂತೆ ಬ್ಯಾಂಕ್ ಜನಾರ್ದನ್ ಅವರ ಅತ್ಯಾಪ್ತರು, ಕುಟುಂಬಸ್ಥರು, ಸ್ಪೆಷಲಿ ಕಲಾವಿದರು, ಅಭಿಮಾನಿಗಳು ಅವರ ಅಂತಿಮ ದರ್ಶನ ಪಡೆಯೋದಕ್ಕೆ ಹಾಸ್ಪಿಟಲ್ ಕಡೆ ಧಾವಿಸ್ತಾ ಇದ್ದಾರೆ. ಒಂದಿಷ್ಟು ಜನ ಬಂದು ಹೋದ್ರು ಅನ್ನೋ ಮಾಹಿತಿ ಕೂಡ ಇದೆ. ಸೊ ಹಾಗಾಗಿ 10 ಗಂಟೆಗೆ ಬೆಂಗಳೂರಿನ ಮನೆಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.